ಹಲೋ ವಿದ್ಯಾರ್ಥಿಗಳೇ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಸ್ಟ್ 20 ಬೆಳಗ್ಗೆ 9 ಗಂಟೆವರೆಗೂ ಸಮಯಾವಕಾಶ ಕೊಟ್ಟಿದ್ದಾರೆ. ಆಗಸ್ಟ್ 18 ಮಾರ್ಕ್ ರಿಸಲ್ಟನ್ನು KA ರಿಲೀಸ್ ಮಾಡಿತ್ತು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ನೀವೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ. ಹೈಯರ್ ಪ್ರಯಾರಿಟಿ ಕೂಡಲ್ಲಿ ನಿಮಗೆ ಕಾಲೇಜುಗಳ ಸೀಟ್ ಸಿಕ್ಕಿದೆಯೋ ಅಥವಾ ಸಿಕ್ಕಿಲ್ವೋ ಗೊತ್ತಿಲ್ಲ. ಕೆಲವರಿಗೆ ಸಿಕ್ಕಿದೆ, ಒಳ್ಳೆ ಬೆಸ್ಟ್ ಕಾಲೇಜ್ ಸಿಕ್ಕಿದೆ, ಖುಷಿಯಾಗಿರ್ಬೋದು. ಕೆಲವರಿಗೆ ಸಿಕ್ಕಿಲ್ಲ. ಈಗ ನೀವು ಆಪ್ಷನ್ ಎಂಟ್ರಿನ ಮತ್ತೆ ರೆಡಿ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರೋ ಸೀಟೇ ಫೈನಲ್ ಅಲ್ಲ. ಆಲ್ಮೋಸ್ಟ್ ಸಿಗಬಹುದು ಅಥವಾ ಸಿಗದಲ್ಲೇ ಇದ್ರೂ ಇರ್ಬೋದು. ಕೆಲವು ಚೇಂಜಸ್ ಅಂತೂ ಹಾಗೆ ಆಗ್ತವೆ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡು. ಅಂದರೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರೋ ಸೀಟ್ಗಿಂತ ಇನ್ನೂ ಬೆಸ್ಟ್ ಕಾಲೇಜು ಸಿಗಬೇಕು ಅಂತ ನಿಮಗೆ ಅನಿಸಿದರೆ ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಅರೇಂಜ್ ಮಾಡ್ಕೊಳ್ಳಿ. ಅಥವಾ ಕೆಲವು ಕಾಲೇಜುಗಳು ಬೇಡ ಅನ್ನಂಗಿದ್ರೆ ಡಿಲೀಟ್ ಮಾಡಿಬಿಡಿ. ಬೋತ್ ಫಾರ್ ನೀಟ್ ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಇನ್ನು ಆಯುಷ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಆಯುಷ್ ಯೂನಿವರ್ಸಿಟಿ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ಬಂದ ಮೇಲೆ ಇಲ್ಲಿ KA ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸದ್ಯಕ್ಕೆ ಆಯುಷ್ ಕೋರ್ಸ್ಗೆ ಬಿಟ್ಟು ಮಿಕ್ಕಿದ ಎಲ್ಲ ಕೋರ್ಸ್ಗಳಿಗೂ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಎಸ್ಪೆಷಲಿ ಆಯುಷ್ ಕೋರ್ಸ್ಗೆ ನಾವು ಹೋಗಬೇಕು ಅನ್ನೋ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಅಥವಾ ಈಗ ನಿಮಗೆ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಸೀಟು ಬೇಕು ಅನ್ನೋಂಗಿದ್ರೆ ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೊಳ್ಳಿ. ಪ್ರಯಾರಿಟಿಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು. ಸೊ ಅದಕ್ಕೆ ಲಾಸ್ಟ್ ಡೇಟ್ ಈಗ ಆಗಸ್ಟ್ 20, ಅಂದರೆ ನಾಳೆ ಬೆಳಗ್ಗೆ 9 ಗಂಟೆವರೆಗೂ ನಿಮಗೆ ಟೈಮ್ ಇದೆ. ಅಷ್ಟರೊಳಗಡೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ MCC ಸಹ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಇಲ್ಲಿ ಸದ್ಯಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾರ್ಕ್ ರಿಸಲ್ಟನ್ನು ಅನೌನ್ಸ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಲಾಸ್ಟ್ ಆಗ್ತಾ ಇದೆ. ಅಷ್ಟು ಬೇಗ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಿ ಮುಗಿಸ್ಕೊಳ್ಳಿ. ಮತ್ತೆ ಅವಕಾಶ ಕೊಡೋದಿಲ್ಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫಸ್ಟ್ ರೌಂಡ್ಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ, KCT ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ. ಇನ್ನು KCT ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಈಗ ಅವಕಾಶ ಇದೆ ಅಲ್ವಾ, ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಕೆಲವು ಕಾಲೇಜಸ್ಗಳು ಸೀಟ್ಗಳನ್ನ ಸರೆಂಡರ್ ಮಾಡಿದ್ದಾರೆ, ಸರ್ಕಾರಕ್ಕೆ ವಹಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕೆಲವು ಸೀಟ್ ಮೆಟ್ರಿಕ್ಸಲ್ಲಿ ಹೆಚ್ಚುವರಿ ಆಗಿದೆ. ಈಗ ಅಡಿಷನಲ್ ಕಾಲೇಜ್ಗಳು, ಅಡಿಷನಲ್ ಸೀಟ್ಗಳು ಸಿಕ್ಕಿದೆ. ಒಂದು ಸಲ ಹೆಚ್ಚುವರಿ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿ. ಹಾಗೆ ಮೆಡಿಕಲ್ ವಿದ್ಯಾರ್ಥಿಗಳು ಅಷ್ಟೇ ಫೀಸ್ ಸ್ಟ್ರಕ್ಚರ್ನ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿ. ಕೆಲವು ಪ್ರೈವೇಟ್ ಕಾಲೇಜುಗಳಿಗೆ, ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ, ಫೀಸ್ ಸ್ಟ್ರಕ್ಚರ್ ಚೇಂಜ್ ಆಗಿರುತ್ತೆ. ಕೆಲವು ಹೊಸ ಕಾಲೇಜುಗಳು ಆ್ಯಡ್ ಮಾಡಿದರೆ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇದೆ. ಹಾಗೆ ಯಾವ ರೀತಿಯ ಸೀಟ್ ಬೇಕು, ಎಷ್ಟು ಫೀಸ್ ಇದ್ರೆ ನೀವು ಪೇ ಮಾಡಬಹುದು ಅಂಥ ಕಾಲೇಜುಗಳನ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನೀವು ಕಾಲೇಜುಗಳನ್ನ ಆ್ಯಡ್ ಮಾಡ್ಕೊಂಡಾಗ ಫೀಸ್ ಸ್ಟ್ರಕ್ಚರ್ ಡಿಸ್ಪ್ಲೇ ಆಗುತ್ತೆ. ಆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಅದನ್ನು ನಿಮ್ಮ ಪೇರೆಂಟ್ಸ್ ಬೇರ್ ಮಾಡೋಕ್ಕಾಗುತ್ತೆ ಅಂತ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ.